ದುಡ್ಡು ಯಾಕೆ ಕೊಡ್ಬೇಕು ಮೇಡಮ್? ನಾವು ಸೀರಿಯಸ್ ಮಾಡ್ಕೊಂತ ಇದ್ದೀರಲ್ಲ. ಡಾಕ್ಟರ್ ಮೇಲೆ ಗಲಾಟೆ ಮಾಡಿದ್ದಕ್ಕೆ ಬಿತ್ತು ಎಫ್ಐಆರ್. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ದ್ರಾಕ್ಷಾಯಿಣಿ ಜೆಎನ್ ಹಾಗೂ ಸಿಬ್ಬಂದಿ ಮೇಲೆ ಗಲಾಟೆ ಮಾಡಿ ವ್ಯಕ್ತಿಯೊಬ್ಬರು ಎಫ್ಐಆರ್ ಹಾಕಿಸಿಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಮುರುಗಮುಲ್ಲಾ ಗ್ರಾಮದವರಾದ ಸೈಯದ್ ಮಕ್ರಾಮ್ ಪಾಷಾ ಅವರು ತನ್ನ ಮಗಳನ್ನ ಹೊಟ್ಟೆ ನೋವಿನ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪ್ರಥಮ ಚಿಕಿತ್ಸೆ ನೀಡಿ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಉನ್ನತ ಆಸ್ಪತ್ರೆಗಾಗಿ ರೆಫರ್ ಮಾಡಿರುತ್ತಾರೆ. ಆದರೆ ಆಂಬ್ಯುಲೆನ್ಸ್ಗಳು ಬೇರೆ ರೋಗಿಗಳನ್ನ ಕರೆದುಕೊಂಡು ಹೋಗಿದ್ದರಿಂದ 108 ಆಂಬ್ಯುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗಲು ಹೇಳಿದ್ದು ಆಂಬ್ಯುಲೆನ್ಸ್ ಬರಲು ತಡವಾಗಿದ್ದರಿಂದ ರೋಗಿಯ ತಂದೆ ಸೈಯದ್ ಮಕ್ರಮ್ ಪಾಷಾ ಮತ್ತು ಇನ್ನೊಬ್ಬ ವಿನಾಕಾರಣ ಕರ್ತವ್ಯದ ಮೇಲೆ ಇದ್ದ ಡಾಕ್ಟರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಂದಿಸಿ ಹೊಡೆಯಲು ಮುಂದಾದಾಗ ಡಿ ಗ್ರೂಪ್ ನೌಕರರಾದ ಶ್ರೀನಿವಾಸ್, ವೆಂಕಟೇಶಪ್ಪ ಮತ್ತು ವಾಹನ ಚಾಲಕರಾದ ಮಂಜುನಾಥ್ ಅವರು ಬಂದಿದ್ದು ಅವರ ಮೇಲೆಯೂ ಸಹ ಗಲಾಟೆ ನಡೆಸಲಾಗಿದೆ ಎಂದು ಚಿಂತಾಮಣಿ ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ. ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಸೈಯದ್ ಮಕ್ರಮ್ ಪಾಷಾ ಅವರ ಮಗಳಿಗೆ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡದೇ ಇರುವ ಕಾರಣ ಮಗಳು ಮೃತಪಟ್ಟಿದ್ದಾರೆ ಎಂದು ಅವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ತನಿಖೆ ನಡೆಸಲು ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಎಂದು ಗೊತ್ತಾಗಿದೆ. ಬೇಕಾಗಿರುತ್ತೆ. ಅವರು 20 ವರ್ಷದ ಲೇಡಿ ಅಸ್ಮಾ ಅನ್ನೋರು ಅವರು ಬೆಳಿಗ್ಗೆ ಟ್ರೀಟ್ಮೆಂಟ್ಗೆ ಅಂತ ಬಂದು ಅವರು ಅಡ್ಮಿಷನ್ ಆಗಿರ್ತಾರೆ. ನಾವು ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನೋಡಿ ಇಲ್ಲ ಆಗೋದಲ್ಲ ಅಂತ ಹೇಳಿ ನಾವು ಕಳಿಸಿದ್ರು ಜನ ಗಲಾಟೆ ಮಾಡ್ತಾರೆ. ನಾವು ಇಲ್ಲಿ ಇಟ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ವರ್ಕಪ್ ಮಾಡಿ ಏನು ತೊಂದರೆ, ಸೊ ಅವಕ್ಕೆಲ್ಲ ನಾವು ಸ್ಕ್ಯಾನಿಂಗ್ಗಳು, CT ಸ್ಕ್ಯಾನು ಅವೆಲ್ಲ ಮಾಡಬೇಕು ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ತುಂಬ ಮುಖ್ಯ ಅಂತ. ಅದಕ್ಕೆಲ್ಲ ಎಷ್ಟೊಂದು ಸಲ ನಾವು ಏನೂ ಗೊತ್ತಿಲ್ಲದಿರ ಆ ಥರ ಅಡ್ಮಿಟ್ ಮಾಡಿಕೊಂಡು ಮತ್ತೆ ಹೆಚ್ಚು ಕಡಿಮೆ ತುಂಬ ಸೀರಿಯಸ್ ಆಗಿ ಆಗೋವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂದರೆ ಯಾರೇ ಆಗಲಿ ಅದು ಸ್ವಲ್ಪ ಸೀರಿಯಸ್ಸಿನ ವಿಷಯನೇ, ಅಷ್ಟು ನಾವು ಲೈಟಾಗಿ ತಗೊಳ್ಳುವಂಥದ್ದು ಅಲ್ಲ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಕಳಿಸ್ಕೊಟ್ವಿ. ಅವರು ಈ ಥರ ನನ್ನ ಮಗಳನ್ನ ಸಾಯಿಸ್ಬಿಟ್ಟಿಯಲ್ಲೇ ನೀನು ಹಾಗೆ ಹಿಂಗೆ ಅಂತ ಹೇಳಿದ್ರು ಅಂತ ಹೇಳಿದ್ವಲ್ಲ, ಆವಾಗನೂ ಸಹ ಸಿಸ್ಟರು BP ಎಲ್ಲ ಚೆಕ್ ಮಾಡಿದ್ದಾರೆ. ಪಲ್ಸು BP ಎಲ್ಲ ನಾರ್ಮಲ್ ಇರುತ್ತೆ. ಎಲ್ಲ ಅವರು ಸುಮ್ಮನೆ ಸುಳ್ಳು ಕತೆ ಕಟ್ಕೊಂಡು ನಮ್ಮನ್ನು ಥ್ರೆಟನ್ ಮಾಡೋದಕ್ಕೆ ಈ ಥರ ಮಾಡಿ